ನನಗೆ ಅದು ವರ್ಣಿಸೋಕ್ಕೆ ಆಗಲ್ಲ. ಅಂದರೆ ಆ ಋಣ ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಒಂದು ತಾಯಿ ಋಣ ಹೇಗೆ ತೀರ್ಸೋಕ್ಕಾಗಲ್ಲೋ ಹಾಗೆ, ಬಿಕಾಸ್ ಇದು ಒಂದು ಕನಸಿನ ಕೂಸು ಮ್ಯಾಮ್. ನನಗೆ ಎಷ್ಟು ಅಂದರೆ ಒಂದು 3-4 ತಿಂಗಳಿಂದ ನಿದ್ದೆ ಇಲ್ಲದೆ, ಅಂದರೆ ತಲೆಯಲ್ಲಿ ಅದೇ ನಡೀತಾರೆ. ಪದ್ಮಜ ಮೇಡಮ್ ನಾಳೆ ಡೇಟ್ ಕೊಡ್ಬೋದಾ, ಫೋನ್ ಮಾಡ್ಬೋದಾ, ಹೀಗೆ ಎಷ್ಟೋ ರಾತ್ರಿಗಳು ಕಳೆದಿದ್ದೀನಿ. ಬಟ್ ಫೈನಲ್ ಅವರೊಂದು ಫೋನ್ ಮಾಡಿ, ಅಭಿ ಈ ಡೇಟ್ ಆಗುತ್ತಾ ಅಂತ ಹೇಳಿದಾಗ ನಾನೆಲ್ಲ ರೆಡಿ ಮಾಡಿಕೊಂಡೆ. ಅವತ್ತೇ ಶೂಟ್ ಮಾಡಿದೆ. ಅವ್ರು ಹೇಳಿದ್ದೇನೆ, ಎಲ್ಲವೂ ಎಷ್ಟು ಕೂಡಿ ಬಂತು ಅಂದರೆ, ಇಲ್ಲಿ ನನ್ನ ತಂಡ ಕೂತಿದೆಯಲ್ಲ, ಇವ್ರದ್ದೆಲ್ಲರ ಸಹಕಾರ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಸಲ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ನನ್ನ ಫಿಲ್ಮಲ್ಲಿ DI ಮಾಡಿದಂಥ ಎಡಿಟಾಪ್ ಸ್ಟುಡಿಯೋ ಅಂತ ರಾಜರಾಜೇಶ್ವರ ನಗರದಲ್ಲಿದೆ. ಅದರ ಹೆಡ್ ಈಶ್ವರ್ ಅಂತ, ಹಾಗೂ ಈ ಕಲರಿಸ್ಟು ಇವರು ಅನುರಂಜನ್ ಅಂತ. ಕಥೆ ನೋಡಿ, ಶೂಟ್ ಆಗಿ ಹೋಗಿತ್ತು, ಕಥೆ ನೋಡಿ ನಾವು ಈ ಫಿಲ್ಮ್ ಮಾಡಲೇಬೇಕು ಅಂತ ತುಂಬ ಡೆಡಿಕೇಶನಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಅಯ್ಯಂಗಾರ್ ಅಂತ. ಮೇಡಮ್ ಪರಿಚಯ ಮಾಡಿಸ್ಕೊಡೋ ಅಷ್ಟು ದೊಡ್ಡವ ನಾನು, ಎಲ್ರಿಗೂ ಗೊತ್ತಿರೋಂಥವ್ರು. ನನ್ನ ತಾಯಿ ನಳಿನಿ ಪುರೋಹಿತ್. ಫಿಲ್ಮಲ್ಲಿ ನೀವು ಒಂದು ಹಾಡು ನೋಡ್ತೀರಾ, ಕಾಸಿನಗಲ ಕುಂಕುಮದಾಕಿ ಅಂತ, ಅದನ್ನು ಬರೆದವರು ನನ್ನ ಕಸಿನ್ ಸ್ನೇಹ ತೆಗ್ಗಿಹಾಳ ಅಂತ. ಸೊ ಇದು ಒಂದು ತುಂಬ ಒಳ್ಳೆ ಒಳ್ಳೆ ಮನಸ್ಸುಗಳು ನನ್ನ ಜೊತೆ ಸೇರಿಕೊಂಡು ಈ ಒಂದು ಕಥೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ತುಂಬ ಆಭಾರಿ ಎಲ್ರಿಗೂ. ಎಸ್ಪೆಷಲಿ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ಕಿಂತ ಮುಂಚೆನೇ ಬಂದು ನಾನು ನಿಮ್ಮ ಹತ್ರ ಮಾತಾಡಿದೆ. ನಂಗೆ ಗೊತ್ತಿರಲಿಲ್ಲ, ನಾನು ಮಾಡಬೇಕು, ಅಮ್ಮನಿಗೋಸ್ಕರ ಒಂದು ಕಥೆ ಮಾಡಬೇಕು, ಅಮ್ಮನ ಆ್ಯಕ್ಟ್ ಮಾಡಿಸ್ಬೇಕು, ಅವರು ಏನೋ ಒಂದು ಅಚೀವ್ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಕನಸಿಂದ ಮಾಡಿದೆ. ಆಮೇಲೆ ಓಕೆ ಫಿಲ್ಮ್ ಮಾಡ್ತಾಯಿದ್ದೀನಿ, ಸ್ಕ್ರೀನಿಂಗ್ ಮಾಡಬೇಕಲ್ವ. ಒಂದು 10 ಜನದ ಮಧ್ಯ ಕೂತ್ಕೊಂಡು ಅಮ್ಮಗೆ ಫಿಲ್ಮ್ ತೋರಿಸಿದಾಗ ಒಂದು 10 ಜನ ಬಂದ್ಬಿಟ್ಟು ಅಮ್ಮಗೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದರೆ ಅದಕ್ಕಿಂತ ನಂಗೆ ಇನ್ನೇನು ಬೇಕು ಅನ್ನೋ ಒಂದು ಆಸೆ ಹುಟ್ಕೊಳ್ತು ಸ್ಕ್ರೀನಿಂಗ್ ಅಂತ ಅಂದ್ಕೊಂಡೆ. ಬಟ್ ಒಂದು ಪ್ರೆಸ್ ಮೀಟ್ ಆಗಬಹುದು, ಒಂದು ನಮ್ಮಮ್ಮನ ಬರ್ತ್ಡೇಗಂತ ಇದು ಡೆಡಿಕೇಟ್ ಮಾಡಿದ್ದು ಫಿಲ್ಮು, 69ನೇ ಬರ್ತ್ಡೇಗೆ. ಅದಕ್ಕೆ ಅಲ್ಲೊಂದು ಸ್ಪೆಷಲ್ ಬ್ಯಾನರ್ ಇದೆ, ಸ್ಟ್ಯಾಂಡಿ ಅವ್ರದ್ದೆಲ್ಲ ಹಳೆ ಫೋಟೋಸ್ದು. ಆ ಬ್ಯಾನರ್ ಆಗಬಹುದು, ಈ ಪ್ರೆಸ್ ಮೀಟ್ ಆಗ್ಬೋದು, ಎಲ್ಲವನ್ನು ಹುರಿದುಂಬಿಸಿದ್ದು ಪದ್ಮಜರಾವ್ ಮೇಡಮ್. ಅಭಿ ಇದನ್ನು ಸಿಂಪಲ್ಲಾಗಿ ನೀನು ಮಾಡೋಕ್ಕೆ ಆಗಲ್ಲ, ಇದು ತುಂಬ ಒಳ್ಳೆ ಫಿಲ್ಮು, ಯು ಹ್ಯಾವ್ ಟು ಡೂ ಇಟ್ ವೆಲ್, ಚೆನ್ನಾಗಿ ಮಾಡು. ನನ್ನ ಪೋಸ್ಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇಕಾರೆ ಅಲ್ಲಿ ನೀವು ಅಮ್ಮ ಸ್ಪೆಷಲ್ ಪೋಸ್ಟರ್ ಮಾಡಿಸು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂದ್ಬಿಟ್ಟು ಎಷ್ಟು ಹುಮ್ಮಸ್ ತುಂಬಿದ್ರು ಅಂದರೆ ನನಗೆ ಓಕೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವಕಾಶ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅವತ್ತು ತುಂಬ ಛಲ ಬಂತು. ಅದರ ರಿಸಲ್ಟೇ ಇವತ್ತು ಇಲ್ಲಿ ಸ್ಟ್ಯಾಂಡ್ ಇರೋದು, ಈ ಪ್ರೆಸ್ ಮೀಟ್ ಆಗ್ಬೋದು, ಎಲ್ಲವೂ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವು ಅವತ್ತು ಎಂಕರೇಜ್ ಮಾಡಿದ್ದು, ನೀವು ನನ್ನ ಜೊತೆ ನಿಂತಿರಲಿಲ್ಲ ಅಂದರೆ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.